ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹೂಡಿ ಎರಡೂ ಸರ್ಕಾರಗಳನ್ನು ಒತ್ತಾಯ ಮಾಡಿ ಸುಮಾರು 50 ವರ್ಷಗಳ ಹಳೆಯ ಈ ಪ್ರಾಜೆಕ್ಟನ್ನು ಅದರ ಸಾಕ್ಷಾತ್ಕಾರವನ್ನು ಈ ದಶಕದಲ್ಲಾದರೂ ನೋಡಲಿಕ್ಕೆ ಸಾಧ್ಯನಾ ಅನ್ನೋದನ್ನು ಪರಿಶೀಲಿಸಲಿಕ್ಕೋಸ್ಕರನೇ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ಅದರಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಇದ್ದರೆ ಖಂಡಿತ ನಾನು ಮುಂದುವರಿತೇನೆ. ನೀವುಗಳೆಲ್ಲ ಬನ್ನಿ, ನೀವುಗಳೇ ಇದನ್ನಾಗಿ ಪೆಟಿಷನರ್ಸ್ ಆಗಿ ಅರ್ಜಿದಾರರಾಗಿ ಬೇಕಾದ್ರೆ ತಾಲ್ಲೂಕು ಒಬ್ಬರನ್ನು ಸೇರಿಸ್ಕೊಂಡು ಮಾಡ್ತೇನೆ. ಅದು ಹೇಮಾವತಿಗೆ ಅದೇ ಥರ ಮಾಡಿದ್ದೆ. ಬರಗೂರು ರಾಮಚಂದ್ರಪ್ಪನವರಿಂದ ಹಿಡಿದು ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನು ಕೂಡ ಅದರಲ್ಲಿ ಅರ್ಜಿದಾರರಾಗಿ ನಾವು ಜಯಶಾಲಿಯಾಗಿ ಇವತ್ತು ಮೊದಲೂರ್ವರೆಗೂ ನೀರು ತರೋದರಲ್ಲಿ ಯಶಸ್ಸನ್ನು ಕಂಡಿದ್ದೇವೆ. ಸೊ ಅದೇ ರೀತಿ ಭದ್ರಾ ಮೇಲ್ದಂಡೆ ಯೋಜನೆಗೂ ಸಾಧ್ಯ ಆದರೆ ಅಂತಹ ಒಂದು ಪ್ರಕ್ರಿಯೆಯನ್ನು ಚಾಲನೆ ಮಾಡೋಣ ಅಂತ ಇದ್ದೇನೆ. ಮಾಡ್ತೇನೆ, ಖಂಡಿತ ಮಾಡ್ತೇನೆ. ಭದ್ರಾ ಚಿತ್ರದುರ್ಗ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ನಾವೆಲ್ಲ ಕೆಲಸ ಮಾಡ್ತೀವಿ. ಮತ್ತು ನಮ್ಮ ಒಂದು ನಿರಂತರ ಪ್ರತಿಭಟನೆಯಿಂದಾಗಿ ಅದು ಮಂಜೂರನ್ನು ಮಾಡಿಸ್ಕೊಂಡ್ಬಂದಿದ್ದೀವಿ. ಟೆಕ್ನಿಕಲ್ ಡೀಟೇಲ್ಸ್ ಬಹಳ ಇವೆ, ಮಾಮೂಲು ಪಾಲಿಟಿಷಿಯನ್ಸ್ಗೆ ಗೊತ್ತಾಗಲ್ಲ, ಓದಬೇಕಾಗತ್ತೆ. ಬಚಾವತ್ ರಿಪೋರ್ಟ್ ಅಂದರೆ ಅದು 2000 ಪೇಜ್ ಇದೆ. ಅಷ್ಟೆಲ್ಲ ಓದಿ ಇನ್ಫಾರ್ಮೇಷನ್ ಎಚ್ ಕೆ ಪಾಟೀಲ್ ಕೊಟ್ಟ ಮೇಲೆ ನಮಗೆ ಮಂಜೂರು ಮಾಡಿಕೊಟ್ಟದ್ದು. ಕೆಲವು ಕಾರಣಗಳಿಂದ ನಾನು ಇತ್ತೀಚೆಗೆ ಆ್ಯಕ್ಟಿವ್ ಆಗಿ ಇಲ್ಲಿಗೆ ಬರ್ತಾ ಇರಲಿಲ್ಲ. ಬಟ್ ನನಗೆ ಒಂದು ಕುತೂಹಲ ಬಂತು, ಏನು ರೀ ಇನ್ನೂ ಹಿಂಗಾಗ್ತಾಯಿದ್ದು, ಒಂದು ಸತಿ ನೋಡಿ ಬರೋಣ ಅಂತ ಅಂದ್ಕೊಂಡೆ. ಆವಾಗ ನಾನು ನಮ್ಮ ಶಿವಕುಮಾರ್ ಅವರ ಹತ್ರ ಮಾತಾಡಿ, ಇಲ್ಲ ಸರ್ ನೀವು ಹೋಗಿ ಬನ್ನಿ ಅಂತ ಅವರು ಬಂದೆ. ಅಲ್ಲಿಂದ ಪ್ರಾರಂಭ ಮಾಡಿದ್ವಿ. ಇಲ್ಲಿಂದ ಮುತ್ತಿನಕೊಪ್ಪದಿಂದ ಹೊರಟು ಮೈನ್ ರೋಡ್ ಮೇಲೂ ಮಾಡಿಲ್ಲ, ಕಾಲೂರು ರೋಡ್ ಮೇಲೇ ಜಾಸ್ತಿ ಓಡಾಡ್ಕೊಂಡು ಬಂದಿದ್ವಿ. ಒಂದೇನೆಂದರೆ ಸಂತೋಷ ಸಂಗತಿ, ಈ ಮಂಜೂರು ನಾವು ಕೇಳಿದ್ದು 42 TMC ಕೇಳಿದ್ವಿ, ಅವರು 30 ಕೊಟ್ಟಿದ್ದಾರೆ. ಅದರೊಳಗೆ 2 TMC ನೀರು ವಾಣಿ ವಿಲಾಸ್ಗೆ ಮೀಸಲಿಟ್ಟಿದ್ದಾರೆ. 19, 13, 32 ನಂತರ ಕೋಡಿ ಬಿದ್ದದ್ದು ಲಾಸ್ಟ್ ಬಿಫೋರ್ ಇಯರ್. ಈ 2002ರಲ್ಲಿಲ್ಲ, 2012ರಲ್ಲಿ ಕೋಡಿ ಬಿದ್ದದ್ದು ಫಸ್ಟ್ ಟೈಮು ಬಿದ್ದು. ಈಗ ನೀರು ಅಲ್ಲಿಗೆ ಬರ್ತಾಯಿದೆ. ನಿನ್ನೆ ರಾತ್ರಿ ಅಲ್ಲೇ ಹಾಲ್ಟ್ ಮಾಡಿದ್ದೀವಿ, ನೋಡಿದ್ದೀವಿ. ಐ ಆಮ್ ಹ್ಯಾಪಿ ಟು ಸಿ. ಎರಡನೇದು, ಕಾಲುವೆಗಳಲ್ಲೇ ನೀರು ಹರಿತಾ ಇದೆ. ಇವತ್ತು ನಿಮಗೆ ಭದ್ರಾದಿಂದ ನೀರು ಬರೋದಿಲ್ಲ ಅಂತ ಅಂದ್ಕೊಂಡಿದ್ರು. ಇಲ್ಲ, ಭದ್ರಾದಿಂದ 52ನೇ ಕಿಲೋಮೀಟರ್ ತನಕ ಗ್ರಾವಿಟೇಷನ್ ಮುಖೇನ ಬಂದುಬಿಡುತ್ತೆ. ನೀವೇನು ಪಂಪ್ ಸೆಟ್ ಹಾಕೋದು ಬೇಕಾಗಿಲ್ಲ, ಬರ್ತಾಯಿದೆ. ತದನಂತರ ಅಲ್ಲಲ್ಲಿ ನೀವು ಪಂಪ್ ಸೆಟ್ ಮಾಡ್ಕೊಂಡು ಬರ್ತಾಯಿದ್ರೆ ಕೆಲಸ ಜೋರಾಗಿ ನಡೀತಾ ಇದೆ. ಬಟ್ ಇದೊಂದು ಬೇಗ ಮುಗಿಸ್ಬೇಕಲ್ವಾ. 2003ರಲ್ಲಿ ಮಂಜೂರಾಗಿದ್ದು 2026ನಲ್ಲಿ ಅದ್ರ ಬಗ್ಗೆ ಮಾತಾಡ್ತೀವಿ ಅಂತಂದರೆ 23 ವರ್ಷ ಆಗಿದೆ ಅಲ್ವಾ. 23 ವರ್ಷ ನಡಿಬೇಕಾ ಒಂದು ಪ್ರಾಜೆಕ್ಟು. ಎಷ್ಟೋ ಸರ್ಕಾರಗಳು ಬಂದವು ಹೋಗವು, ಅವ್ರಿಗೆ ಇಚ್ಛಾಶಕ್ತಿ ಇದೆಯೋ ಇರಲಿಲ್ವೋ ಗೊತ್ತಿಲ್ಲ. ನನಗೆ ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಇಷ್ಟು ಡೀಲ್ ಆದಮೇಲೆ. ಇಂಥ ಸರ್ಕಾರ ಅಂಥ ಸರ್ಕಾರ ಅಂತ ಹೇಳಲ್ಲ, ಎಲ್ಲ ಸರ್ಕಾರಗಳಲ್ಲಿ ಸ್ವಲ್ಪ ಇಚ್ಛಾ ಕೊರತೆ ಇರೋದ್ರಿಂದನೇ ಇದೆಲ್ಲ ಆಗಿದ್ದು. ಈಗ ಕೇಂದ್ರ ಸರ್ಕಾರದವರು ನಮ್ಮನ್ನು ಬಹಳ ಮೋಸ ಮಾಡಿದ್ದಾರೆ ಅಂತ ಹೇಳಿ ತಪ್ಪಾಗುತ್ತೆ. ನಮಗೆ ನಿರುತ್ಸಾಹ ತಂದು ಕೊಟ್ಟಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಮೊದಲು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ತಗೋತು ಅಂತ ಹೇಳಿ ಬಿಟ್ಟುಬಿಟ್ಟಿದ್ದಾರೆ. ಈಗ 5300 ಕೋಟಿ ಕೊಡ್ತೀವಿ ಅಂತ ಪ್ರಧಾನಮಂತ್ರಿಗಳೇ ಅನೌನ್ಸ್ ಮಾಡಿದ ಮೇಲೆ ಈ ಅಡ್ಮಿನಿಸ್ಟ್ರೇಟಿವ್ ಕೊರತೆಗಳಿರ್ತಾವೆ. ಪ್ರಧಾನಮಂತ್ರಿ ಆಶ್ವಾಸನೆ ಈಡೇರಿಸೋಕ್ಕೆ ಅವರಲ್ಲಿ ಇಚ್ಛಾಶಕ್ತಿ ಇಲ್ಲ. ಯಾವುದಕ್ಕೂ ಕಾರಣಕ್ಕೆ ರಾಜಕಾರಣಕ್ಕೆ ಅಂತಲೇ ನಾನು ಆಪಾದನೆ ಮಾಡ್ತೀನಿ. ಅವರು ರಿಲೀಸ್ ಮಾಡ್ತಾಯಿಲ್ಲ. ಇವರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಬಹಳ ಪ್ರಯತ್ನ ಮಾಡ್ತಿದ್ದಾರೆ. ಅದು ಪ್ರಯತ್ನದ ಕೊರತೆ ಇಲ್ಲ, ಕೇಂದ್ರದ ಇಚ್ಛಾ ಕೊರತೆ. ಅದರಿಂದಾಗಿ ಇದು ಡಿಲೇ ಆಗ್ತಾಯಿದೆ. ಬಟ್ ಎಷ್ಟೋ ದಿನ ಅದನ್ನು ನಿಲ್ಸೋಕ್ಕಾಗಲ್ಲ ಬಿಡಿ. ಅವ್ರು ಇರ್ತಾರೋ ಹೋಗ್ತಾರೋ ಅದು ಬೇರೆ ವಿಷಯ. ಈ 5300 ಹೆಂಗೆ ಕೊಡೋದಿಲ್ಲೋ ಕಷ್ಟ ಅದು ನಿಲ್ಸೋಕ್ಕೆ. ಸೊ ಈ ಬಡ್ಜೆಟ್ನಲ್ಲಿ ಸ್ವಲ್ಪ ಬಿಡುಗಡೆ ಆಗ್ಬೋದಂತ ಒಂದು ಹೋಪ್ ಇದ್ರೂ ಈ 3 ವರ್ಷ ಡಿಲೇ ಮಾಡಿದ ಮೇಲೆ ಎಲ್ಲಿಯಾದರೂ ಯಾವಾಗಾದರೂ ಡಿಲೇ ಮಾಡುವ ಅವಕಾಶವೂ ಇದೆ ಅಂತ ಅನ್ನಿಸ್ತದೆ. ನಮ್ಮ ಕನ್ನಡಿಗರ ಚಿತ್ರದುರ್ಗ ಜನತೆಯ ಒಂದು ಗೌರವ ಉಳಿಸ್ಕೋಬೇಕಾದ್ರೆ ಪ್ರಧಾನಮಂತ್ರಿಗಳು ಈ 5300ರಲ್ಲಿ ಪ್ರಥಮ ಕಂತಾದರೂ ಬಿಡಬೇಕು ಈ ಬಡ್ಜೆಟ್ನಲ್ಲಿ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹೂಡಿ ಎರಡೂ ಸರ್ಕಾರಗಳನ್ನು ಒತ್ತಾಯ ಮಾಡಿ ಸುಮಾರು 50 ವರ್ಷಗಳ ಹಳೆಯ ಈ ಪ್ರಾಜೆಕ್ಟನ್ನು ಅದರ ಸಾಕ್ಷಾತ್ಕಾರವನ್ನು ಈ ದಶಕದಲ್ಲಾದರೂ ನೋಡಲಿಕ್ಕೆ ಸಾಧ್ಯನಾ ಅನ್ನೋದನ್ನು ಪರಿಶೀಲಿಸಲಿಕ್ಕೋಸ್ಕರನೇ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ.
ಯಾಕೆಂತಂದರೆ ಅದರಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಇದ್ದರೆ ಖಂಡಿತ ನಾನು ಮುಂದುವರಿತೇನೆ. ನೀವುಗಳೆಲ್ಲ ಬನ್ನಿ, ನೀವುಗಳೇ ಇದನ್ನಾಗಿ ಪೆಟಿಷನರ್ಸ್ ಆಗಿ ಅರ್ಜಿದಾರರಾಗಿ ಬೇಕಾದ್ರೆ ತಾಲ್ಲೂಕು ಒಬ್ಬರನ್ನು ಸೇರಿಸ್ಕೊಂಡು ಮಾಡ್ತೇನೆ. ಅದು ಹೇಮಾವತಿಗೆ ಅದೇ ಥರ ಮಾಡಿದ್ದೆ. ಬರಗೂರು ರಾಮಚಂದ್ರಪ್ಪನವರಿಂದ ಹಿಡಿದು ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನು ಕೂಡ ಅದರಲ್ಲಿ ಅರ್ಜಿದಾರರಾಗಿ ನಾವು ಜಯಶಾಲಿಯಾಗಿ ಇವತ್ತು ಮೊದಲೂರ್ವರೆಗೂ ನೀರು ತರೋದರಲ್ಲಿ ಯಶಸ್ಸನ್ನು ಕಂಡಿದ್ದೇವೆ. ಸೊ ಅದೇ ರೀತಿ ಭದ್ರಾ ಮೇಲ್ದಂಡೆ ಯೋಜನೆಗೂ ಸಾಧ್ಯ ಆದರೆ ಅಂತಹ ಒಂದು ಪ್ರಕ್ರಿಯೆಯನ್ನು ಚಾಲನೆ ಮಾಡೋಣ ಅಂತ ಇದ್ದೇನೆ. ಮಾಡ್ತೇನೆ, ಖಂಡಿತ ಮಾಡ್ತೇನೆ. ಭದ್ರಾ ಚಿತ್ರದುರ್ಗ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ನಾವೆಲ್ಲ ಕೆಲಸ ಮಾಡ್ತೀವಿ. ಮತ್ತು ನಮ್ಮ ಒಂದು ನಿರಂತರ ಪ್ರತಿಭಟನೆಯಿಂದಾಗಿ ಅದು ಮಂಜೂರನ್ನು ಮಾಡಿಸ್ಕೊಂಡ್ಬಂದಿದ್ದೀವಿ. ಟೆಕ್ನಿಕಲ್ ಡೀಟೇಲ್ಸ್ ಬಹಳ ಇವೆ, ಮಾಮೂಲು ಪಾಲಿಟಿಷಿಯನ್ಸ್ಗೆ ಗೊತ್ತಾಗಲ್ಲ, ಓದಬೇಕಾಗತ್ತೆ. ಬಚಾವತ್ ರಿಪೋರ್ಟ್ ಅಂದರೆ ಅದು 2000 ಪೇಜ್ ಇದೆ. ಅಷ್ಟೆಲ್ಲ ಓದಿ ಇನ್ಫಾರ್ಮೇಷನ್ HK ಪಾಟೀಲ್ ಕೊಟ್ಟ ಮೇಲೆ ನಮಗೆ ಮಂಜೂರು ಮಾಡಿಕೊಟ್ಟದ್ದು. ಕೆಲವು ಕಾರಣಗಳಿಂದ ನಾನು ಇತ್ತೀಚೆಗೆ ಆ್ಯಕ್ಟಿವ್ ಆಗಿ ಇಲ್ಲಿಗೆ ಬರ್ತಾ ಇರಲಿಲ್ಲ. ಬಟ್ ನನಗೆ ಒಂದು ಕುತೂಹಲ ಬಂತು, ಏನು ರೀ ಇನ್ನೂ ಹಿಂಗಾಗ್ತಾಯಿದ್ದು, ಒಂದು ಸತಿ ನೋಡಿ ಬರೋಣ ಅಂತ ಅಂದ್ಕೊಂಡೆ. ಆವಾಗ ನಾನು ನಮ್ಮ ಶಿವಕುಮಾರ್ ಅವರ ಹತ್ರ ಮಾತಾಡಿ, ಇಲ್ಲ ಸರ್ ನೀವು ಹೋಗಿ ಬನ್ನಿ ಅಂತ ಅವರು ಬಂದೆ. ಅಲ್ಲಿಂದ ಪ್ರಾರಂಭ ಮಾಡಿದ್ವಿ. ಇಲ್ಲಿಂದ ಮುತ್ತಿನಕೊಪ್ಪದಿಂದ ಹೊರಟು ಮೈನ್ ರೋಡ್ ಮೇಲೂ ಮಾಡಿಲ್ಲ, ಕಾಲೂರು ರೋಡ್ ಮೇಲೇ ಜಾಸ್ತಿ ಓಡಾಡ್ಕೊಂಡು ಬಂದಿದ್ವಿ. ಒಂದೇನೆಂದರೆ ಸಂತೋಷ ಸಂಗತಿ, ಈ ಮಂಜೂರು ನಾವು ಕೇಳಿದ್ದು 42 TMC ಕೇಳಿದ್ವಿ, ಅವರು 30 ಕೊಟ್ಟಿದ್ದಾರೆ. ಅದರೊಳಗೆ 2 TMC ನೀರು ವಾಣಿ ವಿಲಾಸ್ಗೆ ಮೀಸಲಿಟ್ಟಿದ್ದಾರೆ. 19, 13, 32 ನಂತರ ಕೋಡಿ ಬಿದ್ದದ್ದು ಲಾಸ್ಟ್ ಬಿಫೋರ್ ಇಯರ್. ಈ 2002ರಲ್ಲಿಲ್ಲ, 2012ರಲ್ಲಿ ಕೋಡಿ ಬಿದ್ದದ್ದು ಫಸ್ಟ್ ಟೈಮು ಬಿದ್ದು. ಈಗ ನೀರು ಅಲ್ಲಿಗೆ ಬರ್ತಾಯಿದೆ. ನಿನ್ನೆ ರಾತ್ರಿ ಅಲ್ಲೇ ಹಾಲ್ಟ್ ಮಾಡಿದ್ದೀವಿ, ನೋಡಿದ್ದೀವಿ. ಐ ಆಮ್ ಹ್ಯಾಪಿ ಟು ಸಿ. ಎರಡನೇದು, ಕಾಲುಗಳಲ್ಲಿ ನೀರು ಹರಿತಾ ಇದೆ. ಇವತ್ತು ನಿಮಗೆ ಭದ್ರಾದಿಂದ ನೀರು ಬರೋದಿಲ್ಲ ಅಂತ ಅಂದ್ಕೊಂಡಿದ್ರು. ಇಲ್ಲ, ಭದ್ರಾದಿಂದ 52ನೇ ಕಿಲೋಮೀಟರ್ ತನಕ ಗ್ರಾವಿಟೇಷನ್ ಮುಖೇನ ಬಂದುಬಿಡುತ್ತೆ. ನೀವೇನು ಪಂಪ್ ಸೆಟ್ ಹಾಕೋದು ಬೇಕಾಗಿಲ್ಲ, ಬರ್ತಾಯಿದೆ. ತದನಂತರ ಅಲ್ಲಲ್ಲಿ ನೀವು ಪಂಪ್ ಸೆಟ್ ಮಾಡ್ಕೊಂಡು ಬರ್ತಾಯಿದ್ರೆ ಕೆಲಸ ಜೋರಾಗಿ ನಡೀತಾ ಇದೆ. ಬಟ್ ಇದೊಂದು ಬೇಗ ಮುಗಿಸ್ಬೇಕಲ್ವಾ. 2003ರಲ್ಲಿ ಮಂಜೂರಾಗಿದ್ದು 2026ನಲ್ಲಿ ಅದ್ರ ಬಗ್ಗೆ ಮಾತಾಡ್ತೀವಿ ಅಂತಂದರೆ 23 ವರ್ಷ ಆಗಿದೆ ಅಲ್ವಾ. 23 ವರ್ಷ ನಡಿಬೇಕಾ ಒಂದು ಪ್ರಾಜೆಕ್ಟು. ಎಷ್ಟೋ ಸರ್ಕಾರಗಳು ಬಂದವು ಹೋಗು, ಅವ್ರಿಗೆ ಇಚ್ಛಾಶಕ್ತಿ ಇದೆಯೋ ಇರಲಿಲ್ವೋ ಗೊತ್ತಿಲ್ಲ ನನಗೆ. ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಇಷ್ಟು ಡೀಲ್ ಆದಮೇಲೆ. ಇಂಥ ಸರ್ಕಾರ ಅಂಥ ಸರ್ಕಾರ ಅಂತ ಹೇಳಲ್ಲ, ಎಲ್ಲ ಸರ್ಕಾರಗಳಲ್ಲಿ ಸ್ವಲ್ಪ ಇಚ್ಛಾ ಕೊರತೆ ಇರೋದ್ರಿಂದನೇ ಇದೆಲ್ಲ ಆಗಿದ್ದು. ಈಗ ಕೇಂದ್ರ ಸರ್ಕಾರದವರು ನಮ್ಮನ್ನು ಬಹಳ ಮೋಸ ಮಾಡಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ನಮಗೆ ನಿರುತ್ಸಾಹ ತಂದು ಕೊಟ್ಟಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಮೊದಲು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ತಗೋತು ಅಂತ ಹೇಳಿ ಬಿಟ್ಟುಬಿಟ್ಟಿದ್ದಾರೆ. ಈಗ 5300 ಕೋಟಿ ಕೊಡ್ತೀವಿ ಅಂತ ಪ್ರಧಾನಮಂತ್ರಿಗಳೇ ಅನೌನ್ಸ್ ಮಾಡಿದ ಮೇಲೆ ಈ ಅಡ್ಮಿನಿಸ್ಟ್ರೇಟಿವ್ ಕೊರತೆಗಳು ಇರ್ತಾವೆ. ಪ್ರಧಾನಮಂತ್ರಿ ಆಶ್ವಾಸನೆ ಈಡೇರಿಸೋಕ್ಕೆ ಅವರಲ್ಲಿ ಇಚ್ಛಾಶಕ್ತಿ ಇಲ್ಲ. ಯಾವುದಕ್ಕೂ ಕಾರಣಕ್ಕೆ, ರಾಜಕಾರಣಕ್ಕೆ ಅಂತಲೇ ನಾನು ಆಪಾದನೆ ಮಾಡ್ತೀನಿ. ಅವರು ರಿಲೀಸ್ ಮಾಡ್ತಾಯಿಲ್ಲ. ಇವರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಬಹಳ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರ ಪ್ರಯತ್ನದ ಕೊರತೆ ಇಲ್ಲ, ಕೇಂದ್ರದ ಇಚ್ಛಾ ಕೊರತೆ. ಅದರಿಂದಾಗಿ ಇದು ಡಿಲೇ ಆಗ್ತಾಯಿದೆ. ಬಟ್ ಎಷ್ಟೋ ದಿನ ಅದನ್ನು ನಿಲ್ಸೋಕ್ಕಾಗಲ್ಲ ಬಿಡಿ. ಅವ್ರು ಇರ್ತಾರೋ ಹೋಗ್ತಾರೋ ಅದು ಬೇರೆ ವಿಷಯ. ಈ 5300 ಹೆಂಗೆ ಕೊಡೋದಿಲ್ಲೋ ಕಷ್ಟ ಅದು ನಿಲ್ಸೋಕ್ಕೆ. ಸೊ ಈ ಬಡ್ಜೆಟ್ನಲ್ಲಿ ಸ್ವಲ್ಪ ಬಿಡುಗಡೆ ಆಗ್ಬೋದಂತ ಒಂದು ಹೋಪ್ ಇದ್ರೂ, ಈ 3 ವರ್ಷ ಡಿಲೇ ಮಾಡಿದ ಮೇಲೆ ಎಲ್ಲಿಯಾದರೂ ಯಾವಾಗಾದರೂ ಡಿಲೇ ಮಾಡುವ ಅವಕಾಶವೂ ಇದೆ ಅಂತ ಅನ್ನಿಸ್ತದೆ. ನಮ್ಮ ಕನ್ನಡಿಗರ ಚಿತ್ರದುರ್ಗ ಜನತೆಯ ಒಂದು ಗೌರವ ಉಳಿಸ್ಕೋಬೇಕಾದ್ರೆ ಪ್ರಧಾನಮಂತ್ರಿಗಳು ಈ 5300ರಲ್ಲಿ ಪ್ರಥಮ ಕಂತಾದರೂ ಬಿಡಬೇಕು ಈ ಬಡ್ಜೆಟ್ನಲ್ಲಿ.